ಭಾಳ ಹಬ್ಬದ ವಾತಾವರಣ ನಾವು ನೋಡಿದ್ರಿ. ನಿಜವಾಗಲೂ ಕರ್ನಾಟಕ ಪ್ರಜಾಪರ ವೇದಿಕೆ ಅಧ್ಯಕ್ಷರಾದ ನಮ್ಮ ತೆಪ್ಪಿ ಅಣ್ಣವರು ಭೇದ ಭಾವ ಇಲ್ಲ, ಯಾವುದೇ ಜಾತಿ ಇಲ್ಲ, ನಾವೆಲ್ಲರೂ ಅಣ್ತಮ್ಮಂದ್ರಾಗಿ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಈ ಕನ್ನಡ ಶಾಲೆಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಒಂದು ಗೌರವ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ. ಎಲ್ಲರೂ ಒಂದು ರಾಜ್ಯ ಗೌರವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ರು. ಭಾಳ ದೊಡ್ಡ ಗುಣ ಅವರಿಗೆ, ನಿಜವಾಗ್ಲೂ ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾವು ಕೂಡ ಅನೇಕ ವಿಷ್ಣು ಸೇನೆ ರಾಜ್ಯಾಧ್ಯಕ್ಷರಾಗಿ 40 ವರ್ಷದಿಂದ ಕನ್ನಡ ಪರ ಹೋರಾಟ, ವಿಷ್ಣು ಪರ ಕಷ್ಟಗಳು ಬಂದಾಗ ವಿಷ್ಣು ಸ್ಮಾರಕಕ್ಕೆ ಬಂದ ತೊಂದರೆ ಆದಾಗ ತೆಪ್ಪೇಣ್ಣ ಕೂಡ ನಮ್ಮ ಕೈ ಜೋಡಿಸಿದ್ದಾರೆ. ಇವತ್ತು ವಿಷ್ಣು ಸ್ಮಾರಕ ಮೈಸೂರಲ್ಲಾಗಿದೆ. ಇವತ್ತು ಅವ್ರು ಕನ್ನಡ ಇನ್ನಂಥ ಅನೇಕ ಕಾರ್ಯಕ್ರಮಗಳು ಮಾಡಲಿ. ಇನ್ನೂ ಅನೇಕ ಅವರು ಇವತ್ತೇನು ನಾವು ನಿರೀಕ್ಷಿದ್ದು 200 ಜನ ಆದರೂ ಒಂದು 2-3 ಸಾವಿರ ಜನ ಸೇರಿಬಿಟ್ರು. ನಮ್ಗೆ ಭಾಳ ಖುಷಿ ಸಂತೋಷ ವಿಷಯ. ನಿಜವಾಗ್ಲೂ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಅಂಥ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಅವ್ರು ಯಾವುದೇ ಭೇದ ಭಾವ ಅಲ್ಲ. ನಾವೆಲ್ಲ ಅಣ್ತಮ್ಮಂದ್ರಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕಾಗುತ್ತೆ, ತಾರತಮ್ಯ ಮಾಡಬಾರ್ದು. ಇವತ್ತು 70% ಜನ ಈಗೋಗಳೇ, ಆದರೆ ಅವ್ರ ಮನಸ್ಸಲ್ಲಿಲ್ಲ. ಎಲ್ಲರನ್ನ ಕರೆಸಿ ಎಲ್ಲರಿಗೂ ಗೌರವಿಸಿದ್ರು, ಅದು ದೊಡ್ಡ ಗುಣ. ಅಂಥ ದೊಡ್ಡ ಮನುಷ್ಯನಿಗೆ ನಾವು ಕೂಡ ಅವ್ರ ಮುಂದೆ ನಾವು 10 ವರ್ಷ ಸ್ನೇಹಿತರಾಗಿ ಎಲ್ಲಿ ನಮ್ಮಲ್ಲಿ ಅಣ್ಣ ತಮ್ಮದ ಥರ ನೋಡಿದ್ದೀವಿ. ನಮ್ಮ ಅಣ್ಣ ತಮ್ಮದಲ್ಲಿ ಮದುವೆ ಆಗೋವರೆಗೂ ಸ್ವಲ್ಪ ಮದುವೆ ಆಗೋದು ಮುಂಚೆ ಎಲ್ಲ ಪ್ರೀತಿ ಇರ್ತಿತ್ತು, ಆಮೇಲೆಲ್ಲ ದಾಯಾದಿಗಳಾಗ್ತೀರಿ. ಆದರೆ ಅವ್ರ ಮನಸ್ಸಲ್ಲಿ ಅವ್ರು ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು, ಎಲ್ಲರೂ ಪ್ರೀತಿಯಿಂದ ಗೌರವಿಸಬೇಕು, ಎಲ್ಲರೂ ನಾವು ಅಣ್ಣ ತಮ್ಮದ್ರಾಗಿ ಬಾಳ್ಬೇಕಂತ ತೋರಿಸ್ಕೊಳ್ಳೋದು ನಿಜವಾಗೂ ಕನ್ನಡ ಸೇಪಿಯವರಿಗೆ ನನಗಂತೂ ಭಾಳ ಖುಷಿ ಆಗುತ್ತೆ. ನಮ್ಮ ಮಹಿಳಾ ಅಧ್ಯಕ್ಷರು ಇವತ್ತೆಷ್ಟು ಜನ ಬಂದಿದ್ದಾರೆ ಅಂದರೆ, ಇಷ್ಟೆಲ್ಲ ಸಂಪಾದನೆ ಮಾಡಿದ್ದಾರೆ ಜನ ಅಂದರೆ ನಿಜವಾಗ್ಲೂ ಅವ್ರದ್ದು ದೊಡ್ಡ ಗುಣ. ನಮ್ಮನ್ನು ಒಂದು ಸಲ ಎಲ್ಲ ಕಾರ್ಯಕ್ರಮ ಒಂದು ಊಟಕ್ಕೆ ಹೋಗ್ಬೇಕಂತೇಳಿ ಊಟಕ್ಕೆ ಕರೆಸ್ತಾರೆ. ಒಂದು 20-30 ಜನ ಅಂದರೆ ಅಲ್ಲಿ 400-500 ಜನ ಬಂದ್ಬಿಡ್ತಾರೆ. ಯಾಕಂದರೆ ಕರಿ ಜನನೇ ಬಂದ್ಬಿಡ್ತಾರೆ. ಅಂಥ ದೊಡ್ಡ ಮನುಷ್ಯ ಹೃದಯ ಅನ್ನದಾತರು ಅವರು. ಎಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅನ್ನ ಹಾಕ್ತಾರೆ. ಅಂಥ ಹೃದಯವಂತಿಗೆ ಇವತ್ತು ಒಳ್ಳೇದಾಗಲಿ ಅಂತ ಹೇಳ್ತಾ ನಿಮ್ಮ ಮಾಧ್ಯಮದಲ್ಲಿ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಬಗ್ಗೆ ಮಾಧ್ಯಮಕ್ಕೆ ಗೌರವ ಕೊಡಬೇಕು. ಯಾಕಂದರೆ ನೀವು ಬಿಸಿಲು ಊಟ ಎಷ್ಟೊತ್ತು ಮಾಡ್ತೀರೋ, ಎಷ್ಟೊತ್ತು ಮಾಡಲ್ವೋ, ಮನೆಗೆ ಎಷ್ಟೊತ್ತು ಹೋಗ್ತೀರೋ, ಪ್ರತಿಯೊಂದು ಅರ್ಜಿಂಟ್ ಮಾಡ್ತೀರಾ, ಪ್ರತಿಯೊಂದು ಮೆಸೇಜ್ ತೊಗೊತೀರ ಅಂತ ಹೇಳ್ತಾ ಕರ್ನಾಟಕ ವಿಷ್ಣು ರಾಜ್ಯಾಧ್ಯಕ್ಷರು ವಿಷ್ಣು ಚಂದ್ರ ಇನ್ನೂ ಚೆಪ್ಪೇಣ್ಣ ಜೊತೆಗೆ ನಾವೆಲ್ಲ ಇರ್ತೀರಿ. ಅವ್ರ ಜೊತೆ ಕೈ ಬಲಪಡಿಸೋಣ ಅಂತ ಹೇಳ್ತಾ ಜೈ ಕರ್ನಾಟಕ. ಓಕೆ. ಯಾಕೆಂದರೆ ನಮಗೆ ಖರೀದಿ ನಮಗೆ ಇಷ್ಟೊಂದು ಸಹಕಾರ ಕೊಟ್ಟು ನಮಗೆ ಕಷ್ಟ ಸುಖ ಎಲ್ಲ ನೋಡ್ಕೊಂತ ನಮಗೆ ಏನೇ ಆದರೂ ಕೂಡ ಎಲ್ಲ ನಮಗೆ ಸಹಕಾರ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಬಂದಿರೋಂಥ ಜನರಿಗೆ ಹಾಗೂ ರಾಜ್ಯ ಪ್ರಶಸ್ತಿ ಪಡೆದಂಥ ನಾಯಕರುಗಳಿಗೆ ನನ್ನ ಹೃದಯಪೂರ್ವಕದಿಂದ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಬಂದರೆ ಎಲ್ಲರೂ ಅಭಿನಂದನೆಗಳು. ನಮ್ಮ ಕಾರ್ಯಕ್ರಮ ನಡೆಯುತ್ತೆ, ಅದಕ್ಕೆಲ್ಲರಿಗೂ ಅಭಿನಂದನೆ. ನಮ್ಮ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ನಮ್ಮ ಸಫಿ ಸರ್ ಇವತ್ತಿಂದ ಏನು ಪರಿಚಯ ಅಲ್ಲ, 15 ವರ್ಷ 20 ವರ್ಷದಿಂದ ನೋಡ್ತಾ ಇದ್ದೀವಿ ಅವ್ರನ್ನ. ನಾವು ಕನ್ನಡ ಅಂತ ಬಂದಾಗ ಅವ್ರದ್ದೊಂದು ಅಭಿಮಾನ ತುಂಬ ಜಾಸ್ತಿನೇ ಕಾಣಿಸ್ತಾ ಇದೆ ನಮಗೆ. ಯಾಕೆಂದರೆ ಎಲ್ಲೇ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ಒಂದು ಇದಾದರೆ ಅಲ್ಲಿ ಹೋಗಿ ಕೇಸ್ ಹಾಕಿದ್ರೂ ಪರವಾಗಿಲ್ಲ ಅಂತ ತುಂಬ ಹೋರಾಟ ಮಾಡ್ತಾ ಇದ್ದಾರೆ. ಮೊನ್ನೆ ಇನ್ನು ನಮ್ಮ ಏನೇ ಆವಿನ ರೋಡಲ್ಲಿ ಒಂದು ಹೆಣ್ಮಗು ಸ್ಯಾರಿ ಕದ್ಲು ಅನ್ನೋ ವಿಚಾರಕ್ಕೆ ಅವರು ಕಾಲಲ್ಲಿ ಒದ್ದು ಎಲ್ಲ ತಾಯಿನ ಎಷ್ಟು ಅವಮಾನ ಮಾಡಿದರು. ಆ ಒಂದು ಬಗ್ಗೆ ಅಯ್ಯಪ್ಪ ಹೋಗಿ ನಮ್ಮ ಸಫಿ ಸಾರು ಟೆಕ್ಕಿಗೌಡರೆಲ್ಲ ಹೋಗಿ ನಮ್ಮ ಇವತ್ತು ಅವ್ರನ್ನ ಅಂಗಡಿ ಮುಚ್ಚೋವರೆಗೂ ಬಿಡ್ದಿರ ಒಂದು ಕೇಸ್ ಹಾಕಿ ಒಂದು ಹೆಣ್ಮಕ್ಳಿಗೆ ಒಂದು ನ್ಯಾಯ ಕೊಡಿಸಿದ್ದಾರೆ. ಅವರಿಗೆ ಶಿಕ್ಷೆ ಕೊಡೋದಕ್ಕೆ ಅವ್ರಿಗೇನೂ ಹಕ್ಕಿಲ್ಲ. ಒಂದು ಕೇಸ್ ಹಾಕಿ ಬಿಟ್ಬಿಡ್ಬೋದಾಗಿತ್ತು. ಅವ್ರ ತಾಯಿನ ಆಗಿದ್ರೆ ಅವರು ಒದಿತಾ ಇರಲಿಲ್ಲ. ಏನೋ ಉಟ್ಕೊಳ್ಳೋ ಗತಿ ಇರಲಿಲ್ಲ. ಪಾಪ ಎಮ್ಮನ್ನು ನೋಡಿದ್ರೆ ಹಂಗೆ ಕಾಣಿಸುತ್ತೆ. ಪಾಪ ಎತ್ತ ತಾಯಿ ಅಲ್ವಾ, ಹಂಗಾಗುತ್ತೆ. ಹೆಣ್ಮಕ್ಳಾದವರು ನಾವು ಸಹಿಸ್ಕೊಳಕ್ಕಾಗೋದಿಲ್ಲ. ಅಂಥ ಒಂದು ಏನೇ ಒಂದು ಹೋರಾಟ ಇದ್ರೂ ಅವರು ಮುಂದೆ ನುಗ್ಗಿ ಇವತ್ತು ಜನಪರ ವೇದಿಕೆ ಅಥವಾ ಪ್ರಜಾವೇದಿಕೆ ಅಂತ ಮಾಡ್ಕೊಂಡು ಅವ್ರು ಮುಂದೆ ನುಗ್ಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಒಳ್ಳೆಯದಾಗಲಿ. ನಾವು ಜೊತೆಯಾಗಿ ನಿಂತಿರ್ತೀವಿ ಯಾವತ್ತಿದ್ರೂ. ಅದು ನಮಗೆ ತುಂಬ ಶೋಭೆ ತರುತ್ತೆ. ಯಾಕೆಂದರೆ ಇಂಥ ಒಂದು ಯುವಕರು ಮುಂದೆ ಬರೋದು ತುಂಬ ಕಷ್ಟ. ಇವತ್ತು ಕೇಸ್ ಹಾಕಿಸ್ಕೊತೀವಿ ಅಂದರೆ ಹಿಂದೆ ಓಡೋಗಿ ಮೇಲಿಬ್ಬರು ಓಡೋಗ್ತಾರೆ. ಅಂಥದ್ರಲ್ಲಿ ಇವತ್ತು ಕೇಸ್ ಹಾಕಿದ್ರೂ ಪರವಾಗಿಲ್ಲ ಅಂತ ಒಳ್ಳೆ ರಾಜಹುಲಿ ಥರ ನುಗ್ಗಿ ಅವ್ರ ಮುಂದೆ ಹೋಗ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಅದು ಒಳ್ಳೆ ಇದು ಬೆಳವಣಿಗೆ, ಇದು ಸಂಘಟನೆ ತುಂಬ ಚೆನ್ನಾಗಿ ಬೆಳೀಲಿ ಅಂತ ನಾನು ತುಂಬ ಆಸೆ. ವಿಚಾರ ಏನಂದರೆ, ಸುಮಾರು ಒಂದು ವಾರದಿಂದನೂ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಸಾರ ಆಗಿರೋ ಥರ ಕರ್ನಾಟಕ ಪ್ರಜಾಪರ ವೇದಿಕೆ ವತಿಯಿಂದ ಕರ್ನಾಟಕದಲ್ಲಿ ಹಲವು ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ವಿ. ನಮ್ಮದು ನಿರೀಕ್ಷೆ ಒಂದು ಸ್ವಲ್ಪ ಜನದ ನಿರೀಕ್ಷೆ ಇತ್ತು. ಅದು ಏನೋ ತಾಯಿ ಭುವನೇಶ್ವರಿ ಆಶೀರ್ವಾದ ಮತ್ತು ತಾವೆಲ್ಲ ಪ್ರಚಾರ ಮಾಡಿದ ಎಲ್ಲ ಮಾಧ್ಯಮದ ಒಂದು ಸಹಕಾರ ಬೆಂಬಲದಿಂದ ಇವತ್ತು 1000 ಜನ ಬಂದಿದ್ದಾರೆ. ನಿರೀಕ್ಷೆಗೂ ಮೀರಿ ಇದು 150 ಜನ 200 ಜನದಷ್ಟೇ ಇದು ನಯನ ಸಭಾಂಗಣ. ನೋಡಿದ್ರೆ ಇಲ್ಲಿ ಏನಾಗಿದೆ ಅಂದರೆ ಚೇರ್ಗಳು ಸಾಕಾಗಿಲ್ಲ, ಜಾಗ ಸಾಕಾಗಿಲ್ಲ. ಎಲ್ಲ ನಿಮ್ಮ ಬೆಂಬಲ, ಮಾಧ್ಯಮದವರ ಬೆಂಬಲ. ಯಾಕಂದರೆ ನಿಮ್ಮ ಪ್ರಚಾರ ಇದೆಯಲ್ಲ ಜನಗಳು ಮೂಲೆ ಮೂಲೆಗೆ ತಲುಪಿದೆ. ಕರ್ನಾಟಕದ
ಸರ್ಕಾರದವ್ರು ಏನು ಕರ್ನಾಟಕದ ಕೊನೆ ಪ್ರಜೆಗೆ ಏನು ತಲುಪಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಇದನ್ನು ಮಾಡಿದಾಗ ತಲುಪೋದಿಲ್ವೋ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮ ಕರ್ನಾಟಕದ ಕೊನೆಯ ಪ್ರಜೆಯವ್ರಿಗೂ ತಲುಪಿದೆ, ಕನ್ನಡಿಗರ ಮನಸ್ಸು ಗೆದ್ದಿದೆ ಕಾರ್ಯಕ್ರಮ. ಮತ್ತು ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಕ್ಷೇತ್ರದ ವರ್ಗದವರೆಗೂ ಎಲ್ರಿಗೂ ಸಾಧನೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕರೆದ್ಬಿಟ್ಟು ನಾವು ಸುಮಾರು 5,000 ಫೈಲ್ಗಳು ಬಂದಿತ್ತು. 5,000 ಫೈಲಲ್ಲಿ 25 ಜನನ ಆಯ್ಕೆ ಮಾಡೋಷ್ಟರಲ್ಲಿ ನಮ್ಮ ತಂಡ ಏನು ಆ ಎನ್ಕ್ವೈರಿ ಟೀಮ್ ಅಂತಾರಲ್ಲ ಅದನ್ನು ಮಾಡೋಂಥ ತಂಡ ಸುಸ್ತಾಗ್ಬಿಡ್ತು. ಆದ್ರೂ ಅದರಲ್ಲಿ ಒಂದು 25 ಜನನ ಆಯ್ಕೆ ಮಾಡಿ ಇವತ್ತು ರಾಜ್ಯ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭನ ಹಮ್ಮಿಕೊಂಡಿದ್ವಿ. ಅತಿಥಿಗಳಾಗಿ ನಮ್ಮ ಸಾರಾ ಗೋವಿಂದಣ್ಣ ಮತ್ತು ಸೈಯದ್ ಸಲಾಮಣ್ಣ ಮತ್ತು ಸುಮಾರು ಜನ ಹಿರಿಯ ಹೋರಾಟಗಾರರು ಬಂದಿದ್ದರು, ಮತ್ತು ಕಲಾವಿದರು ಬಂದಿದ್ದರು, ಚಿತ್ರನಟರು ಬಂದಿದ್ದರು, ಪೊಲೀಸ್ ಅಧಿಕಾರಿ ಶಿವಪ್ಪಣ್ಣ ಅವರು ಬಂದಿದ್ದರು, ಸುಮಾರು ಜನ ಬಂದಿದ್ದರು. ಇವತ್ತು ಕಾರ್ಯಕ್ರಮ ಹೆಂಗೆ ಅಂದರೆ ಒಂದು ರಾಜ್ಯ ಮಟ್ಟಕ್ಕೆ ತಲುಪಿದೆ ತಮ್ಮೆಲ್ಲ ಸಹಕಾರದಿಂದ. ಈ ಥರ ಕಾರ್ಯಕ್ರಮ ಇದು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಪೊಲೀಸ್ ಇಲಾಖೆಯವ್ರಿಗೆ ಏನು ಇವತ್ತು ಕೆಟ್ಟವರು ಅಂತ ಹೇಳ್ಬಿಟ್ಟು ಜನ ಬಿಂಬಿಸ್ತಾ ಇದ್ದಾರೆ. ನಾವು ಒಳ್ಳೆಯವ್ರನ್ನ ಗುರುತಿಸ್ಬಿಟ್ಟು ಅಲ್ಲೂ ಪೊಲೀಸ್ ಇಲಾಖೆಯಲ್ಲೂ ಸಮೇತ ಒಳ್ಳೆಯವರು ಇದ್ದಾರೆ ಅನ್ನೋದನ್ನ ಸಂದೇಶನ. ಯಾಕಂದರೆ ಬಡವರಿಗೆ ನ್ಯಾಯಾಂಗದ ಮೊದಲ ಬಾಗಿಲೇ ಬಂದು ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಠಾಣೆಗಳು. ಇವಾಗ ಎಲ್ಲೋ ಒಂದು ಕಡೆ ಅಲ್ಲಿ ನಂಬಿಕೆ ಕಳ್ಕೊಳ್ಳೋಂತಾರೆ. ನಂಬಿಕೆ ಇಲ್ಲ ಅಂದರೆ ಯಾವ ದರ್ಗಾದಲ್ಲೂ ಯಾವ ಕೆಲಸನೂ ಆಗಲ್ಲ. ನಂಬಿಕೆ ಇಲ್ಲ ಅಂದರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಪ್ರಯೋಜನ ಇಲ್ಲ. ನಂಬಿಕೆ ಇಲ್ಲ ಅಂದರೆ ಯಾವ ಚರ್ಚ್ಗೆ ಹೋದ್ರೂ ಪ್ರಯೋಜನ ಇಲ್ಲ. ಪ್ರತಿಯೊಂದು ಇವತ್ತು ಪ್ರಪಂಚ ನಿಂತಿರೋ ದೇವ್ರು ಇದ್ದಾನೇನೋ ಒಂದು ನಂಬಿಕೆ ಮೇಲೆ. ದೇವ್ರನ್ನ ಯಾರಾದರೂ ನೋಡಿಲ್ಲ, ಯಾರೂ ನೋಡಿಲ್ಲ ದೇವ್ರನ್ನ. ನಾವು ದೇವ್ರು ಇದ್ದಾನೆ ನಂಬಿಕೆ ಮೇಲೆ. ಹಾಗೆ ನಂಬಿಕೆ ಇರಲಿ. ನಂಬಿಕೆ ಇಟ್ಟಾಗ ಎಲ್ಲೋದ್ರೂ ಕೆಲಸ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಕಡ್ರೆ ಇಲ್ಲ, ಸುಳ್ರೆ ಇಲ್ಲ, ಅಥವಾ ಲಂಚ ಬಾಕರೆ ಇಲ್ಲ. ತುಂಬ ಒಳ್ಳೆಯವರು ಇದ್ದಾರೆ. ನಾನು ಕಣ್ಣಿಂದ ನೋಡಿರೋದು. ಬಡವರು ಬಂದರೆ 500-1,000 ರೂಪಾಯಿ ಕೈಯಿಂದ ಕೊಟ್ಟು ಊಟ ತಿಂಡಿ ಮಾಡಿಸೋಂಥ ಪೊಲೀಸನ್ನು ನಾನು ನೋಡಿರೋದನ್ನ ನಾನು ನೇರವಾಗಿ ಹೇಳ್ತೀನಿ. ಕೆಟ್ಟವ್ರ ಬಗ್ಗೆ ನಾನು ಮಾತಾಡಲ್ಲ. ಅದನ್ನು ಆಲ್ರೆಡಿ ನೀವೆಲ್ಲ ತೋರಿಸ್ಬಿಟ್ಟಿದ್ದೀರಾ. ಅದ್ರ ವಿರುದ್ಧ ದೊಡ್ಡ ಒಳ್ಳೊಳ್ಳೆ ಪಕ್ಷಗಳು ಹೋರಾಟ ಮಾಡಿ ಅಂಥವ್ರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ. ನಾನು ಒಳ್ಳೆಯವ್ರ ಬಗ್ಗೆ ಮಾತಾಡ್ತೀನಿ. ತುಂಬ ಒಳ್ಳೆಯ ಆ ಥರದ ನಾನು ನೋಡೋದ್ರಿಂದ 25-30 ವರ್ಷದಿಂದ ನಾನು ಪೊಲೀಸರು ಒಡನಾಟ. ನನ್ನ ಸ್ನೇಹಿತರು ಸುಮಾರು 100 ಜನ ನನ್ನ ಸ್ನೇಹಿತರು ಪೊಲೀಸರಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಹಾಗಾಗ್ಬಿಟ್ಟು ಅಂಥವ್ರು ಎಲ್ಲೋ ಒಂದು ಕಡೆ ತುಂಬ ನೋವಾಗ್ತಾಯಿತ್ತು. ನನ್ನ ಹತ್ರ ಹೇಳ್ಕೊಡ್ತಾ ಇದ್ರು, ಸರ್ ಯೂನಿಫಾರ್ಮ್ ಹಾಕ್ಕೊಂಡು ಆಚೆ ಬರೋಕ್ಕೆ ತುಂಬ ನೋವಾಗ್ತಾಯಿದೆ, ಜನಗಳೆಲ್ಲ ಒಂಥರ ಬೇರೆ ಥರ ನೋಡುತ್ತೆ, ತುಂಬ ನೋವಾಗ್ತಾಯಿದೆ, ರಿಸೈನ್ ಮಾಡೋಷ್ಟು ಮನಸ್ಸಿಗೆ ನೋವಾಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಅದು ಆಗೋದು ಬೇಡ. ಒಳ್ಳೆಯವಂತಲೇ ನಾವು ಬಿಂಬಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ತಮ್ಮೆಲ್ಲರೂ ಸಹಕಾರ ಸಿಕ್ಕಿದೆ. ಮತ್ತು ಬೇರೆ ಸಂಘಟನೆ ನಮ್ಮ ವಿಷ್ಣು ಚಂದ್ರಣ್ಣ ಆಗಿರ್ಬೋದು, ಅಥವಾ ನಮ್ಮ ಸಂಘಟನೆಯಿಂದ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಸಮೀರ್ ಅವರು, ಮತ್ತು ನಮ್ಮ ಬಳ್ಳಾರಿ ವರದಿಗಾರರು ಹಬೀಬ್ ಪಾಷಾ ಅವರು ಬಂದಿದ್ದರು, ಮತ್ತು ಟಿ ದಾಸರಳ್ಳಿ ಅಧ್ಯಕ್ಷರು ನಮ್ಮ ಸರವಣ ಅವರು ಬಂದಿದ್ದರು, ಬೆಂಗಳೂರು ನಗರ ಅಧ್ಯಕ್ಷರು ರಫೀಕ್ ಅವರು ಬಂದಿದ್ದರು, ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಶೇಖಿಗೌಡರು, ಮತ್ತು ವೃಂದಾವಣಿ ಮೇಡಮ್, ಮತ್ತು ಗದಗಿಂದ ಫಾತಿಮಾ ಮೇಡಮ್ ಬಂದಿದ್ದರು. ಹೀಗೆ ಹಲವಾರು ಹೋರಾಟಗಾರರು, ಮತ್ತು ರವಿಶೆಟ್ಟಿ ಬೈಂದೂರು, ನಟರಾಜಣ್ಣ ಬೊಮ್ಮಸಂದ್ರ ನಟರಾಜಣ್ಣವರು, 100 ಜನ ನಾಯಕರೇ ಬಂದಿದ್ದರು. ನಾಯಕರುಗಳ ಜೊತೆ 5-10 ಜನ 1000 ಜನ ಆಗ್ಬಿಟ್ರು. ನಿಜವಾಗ್ಲೂ ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ. ಯಾರೋ ನಮ್ಮ ಸಾರಾ ಗೋವಿಂದಣ್ಣ ಮತ್ತು ಸಲಾಮಣ್ಣವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮ ಆಗಿದೆ. ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಮಾಧ್ಯಮದವರು.